ತಂಗಿ ನೀನನ್ವ ಇವ ಎಷ್ಟು ಖುಷಿ ಆತ ಇವ ನೀ ಬಂದಿದ್ದು. ನಾ ಎಲ್ಲೇ ಇದ ಸಿಟ್ನ ಮುಂದುವರ್ಸ್ಕೊಂಡು ಹೋಗ್ಕೊಳ್ಳ ಅಂತ ಮಾಡಿದ್ದೆ. ಅಣ್ಣನ ನೆನಪಾತಲ್ಲ ಈಗಾರ. ಹ್ಞೂ ಮತ್ತೆ ಅಣ್ಣಂಗಿಂತ ತಂಗಿಗೆ ಅಲ್ಲನ ಅಣ್ಣನ ಮ್ಯಾಗ ಪ್ರೀತಿ ಜಾಸ್ತಿ. ನೀ ಬಿಟ್ಟೆ ಅಂತೇಳಿ ನಾ ಬಿಡಾಕತ್ತೇನ? ಹೋಗ್ಲಿ ಬಿಡು, ಮದುವೆ ಆಗ್ಲಿ ಕಟ್ಟೋತು. ನಮ್ಮ ಸಂಬಂಧಕ್ಕೆ ಯಾಕೆ ನಾವು ಇದು ಮಾಡ್ಬೇಕು? ಅಣ್ಣ ತಂಗಿ ಪ್ರೀತಿ ಅನ್ನೋದು ಅನಗಾಲ ಇದ್ದಿದ್ದಲ್ಲ. ಅಯ್ಯೋ ನಿಮ್ಮ ತಂಗಿ ನಿಮ್ಮ ಕೂಡ ಜಗಳ ಮಾಡ್ಕೊಂಡು ಹೋಗಿಂದ ನೆಟ್ಟು ಊಟನೂ ಮಾಡಿಲ್ಲ. ಆಕಿ ನಿಮ್ಮ ನೆನಪಿನಾಗ ಇದ್ಲ ಗೊತ್ತನ್ರಿ. ಅದಕ್ಕೆ ನೋಡಕ್ಕಾಗ್ಲಾರ್ದ ನಾನು ಕರ್ಕೊಂಬಂದ್ಬಿಟ್ನಿ. ಮಾವರ ಚಲೋ ಮಾಡಿದ್ರಿ ಬಿಡ್ರಿ. ಶಾಂತ, ನಮ್ಮ ತಂಗಿ ಬಂದ ನೋಡ. ಅಣ್ಣನ ನೆನಪಾಗಿ ನಮ್ಮ ತಂಗಿ ಓಡೇ ಬಂದ ನೋಡ. ಜಗಳ ಎಲ್ಲ ಮನಸ್ಸು ಮರ್ತು ಬಂದಲ್ವಾ ಅಂತ. ಆರಾಮದೇನವಾ? ಹ್ಞೂ ರೀ ಅದಕ್ಕೆ ಆರಾಮದೇನ್ ತೋರಿ. ನೀವು ಹೇಳಿದ್ದೆ ಯಾಕೆ ನನಗೂ ಕರೆಕ್ಟ್ ಅನಿಸ್ತ್ರಿ. ಸುಮ್ಮನೆ ಈ ಮದುವೆ ಇವೆಲ್ಲ ಬಲವಂತವಾಗಿ ಮದುವೆ ಮಾಡೋದು, ಆಮೇಲೆ ನಾಳೆ ಹುಡುಗ ಹುಡುಗಿ ಅಲ್ಲಿ ಅನ್ಕೊಂತ ಕುಂದ್ರೋದು, ಸುಮ್ಮನೆ ಅವ್ರ ಜೀವನ ಹಾಡ್ರಿ. ಒಂಥರ ನೀವು ಹೇಳಿದ್ದೆ ಕರೆಕ್ಟ್ ಐತೆ ಬಿಡ್ರಿ. ನೀವೇನು ಯಾವತ್ತು ನಮಗೇನು ನಿಮ್ಮ ಮಗಳನ್ನ ತಗೋತೇನೆ ಅಂತ ಹೇಳಿದ್ದಿಲ್ಲ. ನಾವು ಏನೇನೋ ಅನ್ಕೊಂಡಿದ್ದು ನಮ್ದು ತಪ್ಪೈತ್ರಿ. ಇರ್ಲಿ ಬಿಡುವ, ಅದನ್ನೆಲ್ಲ ಯಾಕೆ ಮಾತಾಡ್ತಿ ಈಗ? ಹೋಗ್ಲಿ ಬಿಡ, ಆಗಿದ್ದಾಗಿ ಹೋತ್. ಒಟ್ಟು ಅರ್ಥ ಆತಲ್ಲ ಅಷ್ಟೇ ಸಾಕು ಬಿಡು. ಹೋಗ್ಲತ್ತಾಗ ನನಗೂ ಕರೆನ ನೀವು ಯಾರು ಇಲ್ಲದಕ್ಕೆ ಮನಸ್ಸು ಹಾಳಾದಂಗೆ ಆಗ್ಬಿಟ್ಟಿತ್ತು. ಹಬ್ಬಕ್ಕೂ ಬರಲಿಲ್ಲ ಏನಿಲ್ಲ ಅಂತೇಳಿ ಬೇಜಾರಾಗಿತ್ತು ನೋಡುವ. ನೀವು ಮರ್ತ್ರಿ, ನಮ್ಮ ಅಣ್ಣ ನಮ್ಮ ಅತ್ತಿಗೆ ಇನ್ನೂ ಮರ್ತಿಲ್ ಕಾಣ್ತೈತಿ. ಅವ್ರು ಯಾರೂ ಬರಲಿಲ್ವ. ನಿಮ್ಮ ಅಣ್ಣ ಆಗಿದ್ದ ಜಗಳ ಮರ್ತು ಫೋನ್ ಹಚ್ಚಿ ಕರ್ನುವ ನಿನ್ನ. ಅದಕ್ಕೆ ನೀನು ಖುಷಿಲೇ ಬಂದಿ. ಆದ್ರೆ ಏನು ಮಾಡ್ಬೇಕು, ನಮ್ಮ ಅಣ್ಣ ಒಂದು ಫೋನ್ ಹಚ್ಚಿನೂ ಕರೆದಿಲ್ವ ನನಗೆ ಹಬ್ಬಕ್ಕೆ. ಬೇಜಾರಾತ. ಆದ್ರೆ ಏನು ಮಾಡ್ಬೇಕು, ನಿಮ್ಮಂಗೆ ಅವ್ರಿಗೂ ನಾವು ಹೇಳಿದ್ದು ಕರೆಕ್ಟ್ ಅಂತ ಅನಿಸ್ತಂದ್ರೆ ಯಾವತ್ತರ ಒಂದಿನ ಮತ್ತೆ ಬರ್ತಾನೆ ಬಿಡು ಅಂತ ನಾನು ಸುಮ್ಮನಾದೆ. ಹೋಗ್ಲಿ ಬಿಡ್ರಿ ಅತ್ತಿಗೆಮ್ಮ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಂತೀರಿ? ನಿಮ್ಮ ಅಣ್ಣ ಮರಿತೇನಂದ್ರು ನಿಮ್ಮ ಅತ್ತಿಗೆಮ್ಮ ಮರ್ಯಾಕೆ ಬಿಡ್ಬೇಕಲ್ರಿ. ಅದಕ್ಕೆ ಅಣ್ಣ ಮತ್ತೆ ಹೆಂಡತಿ ಮಾತು ನೀರು ಹೆಂಗೆ ಬರ್ತಾರ ಅವ್ರು? ಅದಕ್ಕರೆ ಬಿಡುವ. ಅಣ್ಣ ನಮ್ಮ ಆದ್ರೆ ಅತಿಗೆ ಯಾರವ, ಹೌದಿಲ್ಲ? ಹಂಗ ಅಂದಂಗ ಇವ ಎಲ್ಲೋಗ್ಯಾನ್ರಿ ಪಾಪ್ಯ ಅತ್ತಿಗೆಮ್ಮ? ಅದಾನ ಇಲ್ಲಿ ಒಳಗದಾನ. ಅತ್ತಿ ಮಾವ ಆರಾಮದಿರಿ? ನೀ ಏನು ಮನಸ್ಸು ಕಸಿ ಬಿಸಿ ಮಾಡ್ಕೋಬೇಡ ಪಾಳ್ಯ. ನಾವೇನು ಮದುವೆ ವಿಚಾರ ಮಾತಾಡಕ್ಕೆ ಬಂದಿಲ್ಲ, ಹಂಗೆ ಬಂದ್ವಿ. ಹೌದಾ? ಆತಾತ ಕುಂದ್ರಿ. ಅವ ನಾ ಒಂದಿಟ್ಟು ಹೊರಗೆ ಬರ್ತೇನೆ. ಏನಿರ್ತದೆ ದಿನ ಒಂದಕ್ಕೂ ಹೊರಗೋಗ್ಬರ್ತೇನೆ ಅಂತೀಯಲ್ಲ, ಏನದು? ಈಗ ಬಂದಾಗಿಂದ ನೀ ನೆಟ್ಟು ಮನೆಯಾಗಿಲ್ಲ, ಬರೇ ಹೊರಗೋಗ್ಬರ್ತೇನೆ ಅಂತೀನಿ ನೀನು. ಏನು ಮಾತಿರ್ತಾವ ಅಂತಾದ್ ನೀವು? ಇಲ್ಲೋಡ, ಎಲ್ಲಿ ಹೋಗೋ ಅವಶ್ಯಕತಿಲ್ಲ, ಮನೆಯಾಗಿರು. ಈ ಊರಾಗ ನಿನಗೆ ಮೊದಲ ಯಾರು ಎತ್ತ ಏನಂತ ಗೊತ್ತಿಲ್ಲ, ಗುಣಾಚಾರ ಇಲ್ಲ, ಬರೇ ದೋಸ್ತರ ಬೆಟ್ಟಕ್ಕನಂತಿ ಹೊಕ್ಕಿ. ಸುಮ್ಮನೆ ಮೊದಲು ಅವರು ಸರಿ ಇದ್ದಂಗಿಲ್ಲ ಹುಡುಗರು. ಬೇಡ ಬೇಡ, ಹೋಗಾಕೆ ಏನು ಅವಶ್ಯಕತೆ ಇಲ್ಲ, ಹೋಗ್ಬೇಡ. ಅಲ್ಬೇ ಮನ್ಯಾಗಿದ್ದು ಬ್ಯಾಸ್ರಕೈತಿ. ಹ್ಞೂ ಆತಾತ, ದೌಡ್ ಬಾ. ಹ್ಞೂ, ನೀವು ಹಂಗೆ ಸಲ್ಗಿ ಬಿಡಬಾರ್ದಾಗಿತ್ತು ನೋಡ್ರಿ ಅವಂಗ. ಅಲ್ಲಿ ಏನು ಕೆಲಸ ಇರ್ತೈತಿ? ಖಾಲಿ ಪಿಲಿ ಹೋಗಿ ಬರೇ ದೋಸ್ತರ ಬೆಟ್ಟ ಕುಂತ್ರ ಅವ ಮೊದಲ ಹಾಳು ಬಿದ್ದು ಹೋಗ್ಯಾವತ್ತ ಹುಡುಗರು. ಇವ ಹೋಗಿ ಮತ್ತೆ ಅವ್ರು ಕುಟ್ಸೇರಿ ಮಾತಾಡಿ ಹಾಳಾಗಿದ್ದಾನೆ. ಏನು ಅವಶ್ಯಕತೆ ಇಲ್ಲ, ಕಳಿಸ್ದಾಗ ಒಲ್ಲೆ ಅನ್ಬೇಕಿತ್ತು ನೀವು. ಹೋಗ್ಲಿ ಬಿಡ್ಲಿ ಪಾತಾಗ. ಯಾವ್ಲೇ ಇವ ನಮ್ಮೂರಾಗ ಸೂಟು ಬುಟ್ಟುಗತೆ ಹಾಕೊಂಡು ಇಷ್ಟು ಚಂದನ ಅರ್ಬಿ ಹಾಕೊಂಡು ನನ್ನ ಕಡೆನ ಬರಕತ್ತಾನ. ಫಸ್ಟ್ ಟೈಮ್ ಬಿಡು ಈ ಊರಾಗ ಇವ್ನು ನೋಡಿದ್ ನಾನು. ಅದೇ ನಮ್ಮ ಶಾಂತಕ್ಕನ ಮಗ ಅಲ್ಲ ಇವ, ಉಡಾಟಪ್ಪು ಸಂಗ್ಯಾ ಇವ. ಮತ್ತೇನ್ಲೇ ಸಂಗ್ಯಾ, ಆರಾಮದಿ? ಯಾರ್ರೀ ನೀವ? ಅಲ್ಲ ನನ್ನ ಹೆಸರು ಗೊತ್ತೈತಿ ನಿಮಗೆ, ಇನ್ನು ಎಲ್ಲೇ ನೋಡ್ದಂಗೈತಿ ಅದು ಯಾರಂತ ಗೊತ್ತಾಗೋಲ್ತ. ಅಲ್ಲಲೇ 6 ವರ್ಷನ ಆತ ಅಷ್ಟ. ನಾವು ಓದಾಕ ಹೋಗಿ ಅಟ್ರಾಗ ಮರ್ತಿ ಅಲ್ಲೇ ನನ್ನ. ನಾ ಯಾರಂತ ಗೊತ್ತಾಗ್ಲಿಲ್ಲ ನಿಂಗೆ? ಹಾ, ಅಯ್ಯೋ ಸಿದ್ದನಗೌಡ್ರ ಮಗ ಪಪ್ಪೆ ಅಲ್ಲ ನೀನು? ಥೋ ನೋಡಪ್ಪ, 6 ವರ್ಷ ಆತ್ಲೇ ನೋಡೇ ಇಲ್ಲಲ್ಲಿಪ್ಪ. ಹಂಗಾಗಿ ಒಂಚೂರು ನನಗೆ ಮರ್ತಂಗ ಆಗ್ಬಿಡ್ತು. ಆದ್ರೆ ನೀ ನೆನಪಾರಿಲ್ಲಲ್ಲೇ ನಮ್ಮನ್ನ. ಮರ್ತಿಲ್ಲ ನೋಡ್ಲೇ ನೀ ನಮ್ಮನ್ನ. ಲೇ ನಾ ಏನು ಉಚ್ಚಾಸ್ಪತ್ರೆಯಿಂದ ಬಂದನನ್ಲೇ ಎಲ್ಲ ನೆನಪಾರಿ ಬರಾಕ. ಓದಾಕ್ ಹೋಗಿದ್ನಿ, ಈಗ ಬಂದನಿ. ಇಷ್ಟಕ್ಕೂ ನಿಮ್ಮನ್ನೆಲ್ಲ ಮರಿ ಅಂತದನ್ಲೇ. ಅಲ್ಲಿದ್ದಿಂದು ನಿಮ್ಮನ್ನ ನೆನೆಸ್ಕೊಂಡೇನೆ ನಾನು. ನಮ್ಮೂರಾಗ ಹಂಗಿರ್ತಿದ್ವಿ ಹಿಂಗಿರ್ತಿದ್ವಿ, ಅಲ್ಲಿ ಆಡಕ್ ಹೋಗಿದ್ವಿ ಅಂತೇಳಿ ಗೊತ್ತೈತೇನ? ಅಂತ ಏನು ಮರಿ ಅಂತ ಪೇಸ್ಕಟ್ಟಲ್ಲ. ಇಷ್ಟಕ್ಕೂ ನೀವು ಅವಾಗ ಹೆಂಗಿದ್ರೆ ಈಗೂ ಹಂಗ ಅದಿರಿ. ಅದಕ್ಕೆ ನನಗೆ ದೌಡ್ ಗುರ್ತಾ ಸಿಕ್ರಿ. ಆದ್ರೆ ನೀವು ಒಬ್ಬವನ್ನ ಕಂಡಿ ನೋಡಪ್ಪ, ಮತ್ತೆ ಯಾರು ಕಂಡಿಲ್ಲ ನನಗೆ. ನಾವು ಬಿಡೋಪ್ಪ ಇದ್ದಂಗ ಅದೇವಿ, ಗೊತ್ತಾ ಹಿಡ್ದಿ. ನೀ ಏನ್ಲೇ ಪಾರಿನ್ಗೋಗಿ ಅಂತ ಮಿನ ಅರಿಬಿ ಚಸ್ಮಾ ಮತ್ತು ಅಲ್ಲಿ ರಂಗ ನೀನು ಬೆಳ್ಳೊಳೆ ಚಂದ ಆಗ್ಬಿಟ್ಟಿಪ್ಪ. ಏನು ಫುಲ್ ಪ್ಯಾಶನ್ ಗೊತ್ತಾಗಬೇಕಲ್ಪ ನಮಗೆ. ನಾವು ಹಳ್ಳಿ ಮುಕ್ಕ ಉಳ್ಳಿ ಸಾರು. ಹೌದು, ಊರಾಗ ಮನೆಯಿಂದ ಬರ್ತಾನೆ ಹೊಕ್ಕನಿ ಒಬ್ಬವನು ಭೇಟಿಯಾಗಿಲ್ಲಪ್ಪ. ಅಲ್ಲಿ ಎಲ್ಲಿ ಹೋಗಿದ್ರಿ ನೀವೆಲ್ಲರೂ? ಏನನ ಅಯ್ಯೋ ಅದೊಂದು ದೊಡ್ಡ ಕತಿ. ಎಲ್ಲರೂ ಬಂದಿದ್ದ, ನಿನ್ನೆ ರಾತ್ರಿ ಬಂದೇವಿ. ಅದು ಹೋಗ್ಲಿ ಬಿಡು. ಏನದ ಒಂದು 3-4 ಮಂದಿದು ಇವತ್ತು ಪಾರ್ಟಿ ಐತಿಪ್ಪ. ಅದಕ್ಕೆ ಇವತ್ತು ಪಾರ್ಟಿಗೆ ಹೊಂಟೇವಿ. ಬಾಳೆ ಬರ್ತೇನೆ ಅಂದ ಕಾಯ್ಕೊಂತ ಇಲ್ಲಿ ಕುಂತಿದ್ದೆ. ನೀ ಬಂದು ಭೇಟಿ ಆದಿ, ಚಲೋ ಆತ. ನಮ್ಮ ಪಾರ್ಟಿಗೆ ಇವತ್ತು ನೀನು ಜಾಯ್ನ್ ಆಗ. ಬಾಳೆ ಬಂದಂದ್ರೆ ಹೋಗೇ ಬಿಡುತ್ತರಿ. ಬಾಳ್ಯಾ ಯಾರು? ಯೋ ಅವ ನನ್ನ ದೋಸ್ತ್ ಜೈಲ್ ಮೆಟ್. ನಿಂಗೆ ಗೊತ್ತಿಲ್ಲ ತಗೋ. ಇಲ್ಲೇ ನಮ್ಮ ಬಾಜುಕಿನ ಊರಿನವನ. ಏನ ಜೈಲ್ ಮೆಟ್ಟ? ಏನ್ಲೇ ಅದು ಹಂಗಂದ್ರೆ? ಏನು ಅರ್ಥನ ಆಗೋಲ್ದಲ್ಲ ನನಗೆ. ಬಾಲೆ ಹೋಗ್ತಾ ದಾರ್ಯಾಗ ಅವನು ಕರ್ಕೊಂಡು ಹೋಗ್ಬಿಡು. ನಂತ ಇಲ್ಲಿ ಯಾಕೆ ಕುಂದ್ರದು ಖಾಲಿ ಪಿಲಿ? ಹೌದಿಲ್ಲ, ಟೈಮ್ ವೇಸ್ಟ್ ಆಗತಿ. ನಡಿ ಹೋಗಿ ನಡಿ. ಆಮೇಲೆ ಎಲ್ಲ ಗೊತ್ತಾಗತ್ತೆ. ನಡಿ ಅಲ್ಲೇ ಕುಂತ ಮಾತಾಡೋಣಂತ. ಅವ ರಾಗ್ಯ ಚೆನ್ಯ ವಿನ್ಯ ಅವರೆಲ್ಲ ಅಲ್ಲೇ ಅದಾರನ? ಎಲ್ಲರೂ ಅಲ್ಲೇ ಅದಾರ. ಬಾ ಪಾರ್ಟಿ ಐತಿ ಈಗ. ಯಾವ ಹೋಟೆಲ್ನಾಗ ಪಾರ್ಟಿ?
ಅಲ್ಲೇ ಹೋಟೆಲ್ನ ಪಾರ್ಟಿನ ಹೋಗೋ ಮರ ನಮಗೆ ತೆಲಿಗಿಲಿ ಕೆಟ್ಟತಾನೆ ಆಟ ಕೊಂಡ ರೊಕ್ಕ ಹಾಳು ಮಾಡಿ ಹೋಟೆಲ್ನ ಪಾರ್ಟಿ ಮಾಡಕ್ಕೆ ನಮ್ಗೆ ತೋಟದಾಗ ಬೇನ್ ಗಿಡಕ್ಕೆ ಏನು ಬರೋದವನು ಬೇಕಾದಷ್ಟು ಬೇನ್ ಗಿಡ ಅದಾವ ಆಮೇಲೆ ನಮ್ದು ಗುಡಿಸ್ಲ ಐತಲ್ಲ ಅಲ್ಲಿ ಮಿಷನ್ ಮನಿ ನಡಿ ಅಲ್ಲೇ ಪಾರ್ಟಿ ನಿನಗಿದೆಲ್ಲ ಹೊಸಾದ ನಡಿ ಇವಾಗೆಲ್ಲ ಗೊತ್ತಾಕತ್ ನಡಿ. ಅಯ್ಯಯ್ಯೋ ಅಯ್ಯಯ್ಯೋ ಮೊದ್ಲ ಉಡಾಳ ಭಾಡ್ಯಾವ ಅವನ್ ಕೂಟ ಶಾಂತಕ್ಕನ ಮಗ ಸೇರ್ಯಾನಲ್ಲ ಇವ ಆತಾಳ ಹುಡುಗನ ಎಲ್ಲಿ ಹಾಳು ಮಾಡಿ ಕೈ ಬಿಡ್ತಾರನ್ನ ಇವ್ರು ಇವ ಎಲ್ಲೇ ಹೋದಂಗ ಆತವ್ರಿ ಎಲ್ಲಿ ಹೋದ್ರಂತ ಗೊತ್ತಾಗ್ಲಿಲ್ಲ ನೋಡು ಏನ ಅನ್ನಕತ್ತಿದ್ ನಾವ್ ಒಟ್ಟ ಅಲ್ಲ ಈ ಸಂಗ್ಯಾ ಮೊದ್ಲ ಕೆಟ್ಟ ಬಾಡ್ಯ ಇವ ಏನವ ಇವ ನಮ್ಮ ಶಾಂತಕ್ಕಗ ಬುದ್ಧಿನೇ ಇಲ್ಲ ನೋಡಿ ಹುಡುಗನ ಅಲ್ಲಿ ಓದಾಕ್ ಕಳ್ಸ್ಯಾಳ ಈಗ ನೋಡಿದ್ರೆ ಹಿಂಗ್ ಬಿಟ್ಟಾಳ ಯಾರು ಕೂಡ ಸೇರಿ ಏನ್ ಹಾಳಾಕತ್ತಾನ ಇದು ಹುಡುಗ ಮೊದಲು ಈ ವಿಚಾರನ ಶಾಂತಕ್ಕಗ ಹೇಳ್ಬೇಕ ಇಲ್ಲಾಂದ್ರೆ ಇವ್ರು ಎಲ್ಲಿ ಹೋಗ್ತಾರಂತ ನೋಡ್ಲೇನ ಇಲ್ಲ ಇಲ್ಲ ಏನದು ಗಂಡ ಮಕ್ಕಳನ್ನ ಸೈ ನಾ ಫಾಲೋ ಮಾಡ್ಕೊಂಡು ಹೋಗೋದು ಎಲ್ಲಿ ಹೊಕ್ಕವ ಏನೋ ಯಾರಿಗೆ ಗೊತ್ತದು ಗಾಡಿ ಮ್ಯಾಗ ಹೋದ್ರಿ ಇವ್ರು ಬೇಡ ಬೇಡ ಶಾಂತಕ್ಕಗ ಹೇಳ್ತಂತಡಿ. ಸಂಗ್ಯಾ ಭಾಳ ಇನ್ನೂ ಬರಲೇ ಇಲ್ಲಲ್ಲಿ ಅವ್ರಿಬ್ರು ಎಷ್ಟೊತ್ತಾತ್ಲೆ ಮರ ಕಾಯಕತ್ತಿ ಏನಪ್ಪ ಯಾವಾಗ ಬರ್ತಾರನ ಯಾವಾಗ ನೋಡಿರ ನನ್ನ ಮಗ ಇಂಥದ್ರ ಮುಂದಿರ್ತಾನ ಯಾಕ ಇವತ್ತು ಲೇಟ್ ಮಾಡ್ಯಾನ ನೋಡು. ಲೇ ದೋಸ್ತ ಅಲ್ಲೇ ಮಗನ ಎಷ್ಟೊತ್ತು ಮಾಡಿದ್ರಲ್ಲೇ ಬರಾಕ ಅವ ಯಾರ್ಲೇ ನಿನ್ ಹಿಂದೆ ಬಂದವ ಇವ ಯಾರಂತ ಗೊತ್ತಾಗ್ಲಿಲ್ಲ ನಮ್ಮ ಪಪ್ಪ್ಯಾಲೇ ಅದ ಸಿದ್ದನಗೌಡ್ರಿ ಅರ್ಥ ಆಗ್ಲಿಲ್ಲ ನಮ್ಮ ಪಪ್ಪ್ಯಾ ಅಮೇರಿಕಕ್ಕೆ ಹೋಗಿದ್ನಲ್ಲ ಓದಕ್ಕ ಅವ ಪಪ್ಪ್ಯಾ ಹೆಂಗದಿಲೇ ಮಗನ ಏನ್ಲೇ ಫುಲ್ಲ ಬದ್ಲಿ ಆಗಿಬಿಟ್ಟಿ ಅಲ್ಲಿ ಒಂದು ಈಟು ಗೊತ್ತತ್ತದಲ್ ಬಿಡ್ಲೆ ಆರಾಮದೇನಪ್ಪ ನಾನು ಅಲ್ಲ ನೀವೇನು ಹಗಲಗಲ ಈ ನಮ್ನಿ ಹಿಂಗೆ ಬಾಟ್ಲಿ ಹೊಂದಿಸ್ಕೊಂಡು ನಿಂತು ಬಿಟ್ರಲ್ಲ ಕೈಯಾಗ ಕಾರ್ಡ್ಸ್ ಹಿಡ್ಕೊಂಡು ಇವತ್ತು ಮಸ್ತ್ ಪಾರ್ಟಿ ಇವತ್ತು ಏನಂದ್ರೆ ಇವತ್ತು ನಮ್ಮ ಸಂಗ್ಯಾ ಜೈಲಿಂದ ಬಿಡುಗಡೆ ಆಗಿದ್ದ ನಿನ್ನೆ ಬಿಡುಗಡೆ ಆಗ್ಯಾನ ಅದಕ್ಕೆ ಒಂದು ಪಾರ್ಟಿ ಆಮೇಲೆ ಅವನ ಜೊತೆಗೆ ಇನ್ಯಾರು ಹುಡುಗರು ಒಟ್ಟು ಎಲ್ಲಾರು ಸೇರಿ ಪಾರ್ಟಿ ಕೊಡಾತಪ್ಪ ನಾವು ಏನು ಜೈಲಿಗೆ ಹೋಗಿದ್ನಾ ಜೈಲ್ಗೆ ಹೋಗ್ಯಾನಂತ ಇಷ್ಟೊಂದು ರಾವಾಗಕತ್ತಿ ಅಲ್ಲ ಇದು 3ನೇ ಸಲ ಜೈಲ್ಗೆ ಹೋಗೋದಂದ್ರೆ ಅವಂಗ ಅಜ್ಜಿ ಮನೆಗೆ ಹೋದಂಗ. ಇವರು ನಿಮ್ಮ ದೋಸ್ತ್ ನಾನು ಅವ್ರ ದೋಸ್ತ್ ಇಷ್ಟ ಬರ್ರಿ ನೀವು ಜಾಯ್ನ್ ಆಗಿ ಬರ್ರಿ ಪಾರ್ಟಿಗೆ. ಇದು ಏನದ ಈ ಕುಡಿಯೋಕೆಲ್ಲ ಏನು ಅಲ್ಲೇ ಆದ್ರೆ ಕಾರ್ಡ್ಸ್ ಆಡ್ತಿರ್ಬೇಕಾರೆ ಯಾಕಂದ್ರೆ ನಂಗೆ ಕಾರ್ಡ್ಸ್ ಆಡಕ್ಕೆ ಭಾಳ ಇಷ್ಟ ನನಗೂ ಇಲ್ಲಿ ಬಂದಾಗಿಂದ ಬೇಸರ ಆಗಕತ್ತಿತ್ತಪ್ಪ ಆಡನ್ ತಗೋರ್ಬೇಕಾರ. ಎಷ್ಟು ತಂದಿಪ್ಪ ಹಂಗಾರ ರೊಕ್ಕನ ಹಂಗ ಏನೋ ಟೈಮ್ ಪಾಸಿಗೆ ಆಡೋದಾದ್ರೆ ಓಕೆ ಹಿಂಗೆ ರೊಕ್ಕ ಪಕ್ಕ ಹಚ್ಚಿ ಆಡೋದು ಬೇಡಪ್ಪ. ಲೇ ಮಗನ ಯಾವಲೇ ಇಲ್ಲೇ ಟೈಮ್ ಪಾಸಿಗೆ ಆಡವ ಎಲ್ಲರೂ ಬಿಜಿನ ಟೈಮ್ ಪಾಸ್ ಮಾಡೋಷ್ಟು ಟೈಮ ಇಲ್ಲ ಯಾರ ಕಡೆನೂ ಏನ ಇದನ್ನ ಯಾರು ಹಂಗ ಆಡಂಗಿಲ್ಲ ರೊಕ್ಕ ಹಚ್ಚಿ ಆಡುದು ಎಟ್ ತಂದಿ ಚಿಲ್ಲರ್ ಬಲ್ಲರೆಲ್ಲ ಒಗದ್ ಆಡ ತಗೋ ಹಂಗ ಬರೀ ಆಡಕತ್ರ ಮಜಾ ಅನ್ಸಂಗಿಲ್ಲ ತಗೋ ಒಂದು ಪೆಗ್ ಅಂದ್ರೆ ಮಜಾ ಅನಿಸ್ತೈತಿ. ಪಾರ್ಟಿಗೆ ಜಾಯ್ನ್ ಆಗೋದಂದ್ರೆ ಹಂಗ ಅಲ್ಲೇ ಪಾರ್ಟಿ ಅಂದ್ರೆ ಏನ್ಲಿ ಅದು ನಿನ್ಗೆ ಗೊತ್ತಿಲ್ಲನ ನಿಮ್ಮೂರಾಗ ಏನು ಮಾಡೇ ಇಲ್ಲನ ಫಾರಿನ್ಯಾಗಿದ್ದು ಬಂದವ ಮಗ ನೀನು ಅಲ್ಲಿ ಏನು ಮಾಡ್ಲಂಗಿದಿ ಏನ್ಲೇ ಬಿಯರ್ ಅದು ಒಂದು 15 ದಿನಕ್ಕೊಂದ್ಸಲ ಅದು ಹಿಂಗೆ ಯಾವಾಗಲಾದ್ರೂ ಕುಡ್ದೀವಿ ಆದ್ರೆ ಹಂಗೆ ಓರಾಗೂ ಇಲ್ಲ ಮತ್ತು ಅದೇ ಒಂದು ಸ್ಮಾಲ್ ಬಿಯರ್ ಅಷ್ಟೇ ಅದು ಫ್ರೆಂಡ್ಸ್ ಜೊತೆಗೆ ಹೋದಾಗ ಆಮೇಲೆ ಕಾರ್ಡ್ಸ್ ಆಡ್ತಿದ್ವಿ ಎಂಜಾಯ್ಮೆಂಟಿಗೆ ಇದು ಟೈಮ್ ಪಾಸಿಗೆ ಅದು ಓದಿ ಬೇಜಾರಾದಾಗ ಒಂದು ಸ್ವಲ್ಪ ಆಡ್ತಿದ್ವಿ ಅಷ್ಟೇ ಹಿಂಗೆ ಬೆಟ್ಟಿಂಗ್ ಎಲ್ಲ ದುಡ್ಡು ಕಟ್ಟಿ ಆಡಿಲ್ಲಪ್ಪ. ಎಂಜಾಯ್ಮೆಂಟಿಗೆ ಆಡಿದ್ರೆ ಸೋತ್ವಿ ಬಿಟ್ವಿ ಅಂದ್ರೆ ಏನು ತಲೆ ಕೆಡ್ಸ್ಕೊಳಂಗಿಲ್ಲ ಆದ್ರೆ ಈ ದುಡ್ಡು ಹಚ್ಚಿ ಆಡ್ತಿರ್ತೇವೆ ನೋಡ ಅವಾಗ ನೋಡ್ಬೇಕು ನೀನು ಗೆಲ್ಲ ಬೇಕಂತ ಆಡ್ತೇವೆ ಯಾವಾಗಲೇ ಮಜಾ ಇರ್ತೈತಿ ಒಂದ್ಸಲ ಆಡ್ ನೋಡ್ಲಿ ಬರಲ್ಲ ಅಲ್ಲಂತ ಎಲ್ಲ ಅದಕ್ಕೆ ಬಾ ಕುಂದ್ರ ಬಾ ನಡಿಲಿ ಮಸ್ತ್ ಇರ್ತೈತಿ ಬಾಟ್ಲಿ ನಮಗಂತ ಕಾಯಕತ್ತಾವಲ್ಲೇ ನಡಿಲಿ ನೀನು ಒಂದು ಬಾಟ್ಲಿ ತಗೋ ನಡಿ. ಹೆಂಗೈತಿ ನೋಡು ನಮ್ದು ಲೋಕಲ್ ಬಿಯರ್ ನೀ ಪಾರಿನ್ ಬಿಯರ್ ಕುಡ್ದವ ನೋಡು ಚೆನ್ನಾಗೈತಿ ಏನು ಸೇಮೆ. ಅಲ್ಲ ಮಗನ ನೀನ ಗೆದ್ದಲ್ಲಿ ಪಾಪ್ಯ ನಾ ಇದನ್ನ ಆಡೋದ್ರಾಗ ಚಾಂಪಿಯನ್ ಅವಾಗಾದ್ರೂ ನನ್ನ ಕೂಟ ಎಲ್ಲಾರು ಸೋಲಾತಿದ್ರ ಆದ್ರೆ ಅವಾಗ ಹಂಗ ಟೈಮ್ ಪಾಸಿಗೆ ಆಡ್ತಿದ್ವಿ ಇವತ್ತು ನೋಡಿ ಫಸ್ಟ್ ಟೈಮ್ ಬೆಟ್ಟಿಂಗ್ ಕಟ್ಟ ಆಡಿದ್ದು. ಯಾಕಾಗಿರ್ಜಿ ಏನಂತ ಅಷ್ಟೇ ರಾವಾಗಿ ಅಯ್ಯೋ ರಾವ್ ಆಗುದು ಏನೈತೆ ಶಾಂತಕ್ಕ ಈಗ ವಿಚಾರ ಹೇಳಿದ್ನಿ ಅಂದ್ರೆ ನೀನು ರಾವಕ್ಕಿ ಒಂದಿಟ್ಟು ಬಾಯಿ ಹೇಳ್ಬೇಕು ನೀವು ಕೊಟ್ಟು ಗೌಡ್ರಿಲ್ಲ ಮನ್ಯಾಗ ಇಲ್ಲ ಹೊರಗೆ ಹೋಗ್ಯಾರ ಅಂದ್ರೆ ಇವತ್ತು ಇಕ್ಕಿ ನಮ್ಮ ಮನೆಯವ್ರ ತಂಗಿ ಆಮೇಲೆ ಅಕ್ಕಿ ಗಂಡ ಇಬ್ರು ಬಂದಾರವ ಊರ್ಲಿಂತ್ರ ಅದಕ್ಕೆ ಹಂಗ ಮಾತಾಡ್ಕೊಂತ ಹೊಲದ ಕಡೆ ಹೋದ್ರು ನಾ ಅಡ್ಗೆ ಮಾಡಿರ್ತೀನಿ ಅಷ್ಟೊತ್ತಿಗೆ ಬರ್ರಿ ಅಂತ ಹೇಳಿದೆ ಹೋದ್ರ ಅವ್ರು ಯಾಕೆ ಏನಾಗ್ಬೇಕಿತ್ತು ಯವ್ವ ಚಲೋ ಆತವ್ರು ಇಲ್ಲದ್ದು ಯವ್ವ ನಿನ್ನ ಮಗನ್ ನೀ ಅದಕ್ಕರ ಬಿಟ್ಟಿದ್ದೀ ಯವ್ವ ಹೊರಗೆ ನೀನು ಯಾಕ ಏನಾಯ್ತು ನನ್ನ ಮಗ್ಗ ಗಿರ್ಜಿ ಏನಾಯ್ತು ಹೇಳಿ ಯವ್ವಾ ಶಾಂತಕ್ಕ ಎಲ್ಲಾದಕ್ಕೂ ಗಾಬರಿಕ್ಕಿವ ನೀರ ಹೆಣ್ಮಗಳು ಅಂಥದ್ದು ಏನಿಲ್ಲ ಶಾಂತಕ್ಕ ನೀ ತಿಳ್ಕೊಂಡಂಗೆ ಏನಿಲ್ಲ ಅಂಥವೆಲ್ಲ ಏನಿಲ್ಲ ಅದು ಇವ ಸಂಗ್ಯಾನ್ ನೋಡಿ ನೀನು ಗೊತ್ತಾಯ್ತಲ್ಲ ಅವನೇ ನೋಡ್ಲಿಲ್ಲ ಅನ್ನೋಕ್ಕೇನೈತಿ ಬೇಡ ನನ್ನ ಮುಂದೆ ಬೆಳೆದ ಹುಡುಗನ ಅವ ಅದ ಕರೆಯವನ್ ಮಗ ಸಂಗ್ಯಾ ಹೌದಲ್ಲ ಅದೇನೋ ಕಳುವು ಮಾಡ್ಯಾನ ಅಂತೇಳಿ ಜೈಲಿಗೆ ಹಾಕಿದ್ರಲ್ಲ ಅವ್ನು ಎಷ್ಟು ತಿಂಗಳು ಅವನ ಹೌದಲ್ಲ ಅವನ ಸಂಗ್ಯಾನ ಏನು ಉಳ್ದತಿ ಇವ ಅದು ಹುಡುಗ ಅಲ್ಲ
ಕುಡಿತೈತಿ ಸ್ಪೀಟ್ ಆಡ್ತೈತಿ ಎಲ್ಲ ಹಾಳಾಗಿದ್ದ ದುಶ್ಚಟಗಳೆಲ್ಲ ಅವನಲ್ಲೇ ಅದಾವ ನೋಡು ಗೊತ್ತೈತೇನ ಅಂತವ್ನ ಕೊಟ್ಟು ನಿನ್ನ ಮಗನ ಗೆಳತ್ಯಾನ ಇವತ್ತು ನಾನು ಹಂಗೆ ಹಳ್ಳಿ ಕಟ್ಟದ ಕೆಳಗೆ ಬರಾತೀನಿ ಅವಾಗ ನೋಡ್ತೀನಿ ನಿನ್ನ ಮಗ ಆ ಹುಡುಗನ ಕೊಟ್ಟು ಮಾತಾಡ್ಕೊಂಡು ನಿಂತಾನ ಅವ ಕೂಡಿ ಬೈಕ್ ಮ್ಯಾಗ ಹೋದ್ರವ ಎಲ್ಲಿ ಹೋದ್ರು ಏನು ಶಾಂತಕ್ಕ ನಡ್ಕೊಂತ ಹೋಗಿದ್ರಂದ್ರೆ ಕರೆನ ಹಿಂದೆ ಹೋಗಿ ಬೇದ್ ಕರ್ಕೊಂಡ ಬರಕ್ಕೆ ನಾನು ಆದ್ರೆ ಮಾತಾಡತ್ತಿದ್ರೆ ಹಂಗೆ ಮಾತಾಡಿ ತಗ ಬಂದಂದ್ರೆ ನಿನ್ನ ಮಗ ಹೇಳ್ಬೇಕಂದೆ ಅಟೊತ್ತಿಗೆ ಅವರು ಬಡ ಬಡ ಗಾಡಿ ಹತ್ತಿ ಹೋಗಿಬಿಟ್ರು ಅವ್ರು ಏನ ನನ್ನ ಮಗ ಸಂಖ್ಯಾನ ಕೊಟ್ಟು ಹೋದ್ನ ಇವ ಹಣೆ ಬಾರ್ ಗಣೆ ಚೌತಿ ಇವ ಏನು ಹುಡುಗ ಇವ ಇದು ಅದಕ್ಕೆ ಬಡ್ಕೊಂಡ ನಾನು ಇವ್ರ ಅಪ್ಪಗೆ ಹೊರಗೆ ಹೋಗೋ ಅವಶ್ಯಕತೆ ಇಲ್ಲ ಯಾಕೆ ಹೊಳ್ಳ ಬಳ ದೋಸ್ತ್ರ ಅಂತಿ ಬ್ಯಾಡ ಅಂತ ಬಡ್ಕೊಂಡು ನಾನು ಎಲ್ಲಿ ಕೇಳ್ತಾರ ನನ್ನ ಮಾತು ಅಪ್ಪ ಮಗ ಅವ್ರು ನಡೆದಿದ್ದ ಅವ್ರು ಮಾಡಿದ್ದ ನೋಡು ಇವ ಅಪ್ಪ ಹೋಗನವ ಮಗ ಹೋಗವ ಈಗ ನೋಡಿದ್ರೆ ಇಂಥದ್ದು ಮಾಡ್ಕೊಂಡು ಕುಂತಾನ ಎಲ್ಲಿ ಹೋದ್ರಂತ ಏನ್ರ ಗೊತ್ತನ್ಲೇ ಗಿರ್ಜಿ ಅದೇನು ನನಗೆ ಗೊತ್ತಿಲ್ಲ ಶಾಂತಕ್ಕ ಕರೇನವ್ರು ಎಲ್ಲಿ ಹೋಗ್ಯಾರಂತ ನನಗೆ ಗೊತ್ತಿಲ್ಲ ನಿನ್ನ ಮಗ ಫೋನ್ ಹಚ್ಚಿ ಮೊದಲು ಎಲ್ಲದಾನ ತಾಬಿಡ್ತು ಹೊರಟ ಬಾ ಅನ್ನ ಏನ ಎಲ್ಲದಾರ ಅಂತಾರ ಕೇಳ್ಕೊ ಹಾಂ ಮೊದಲು ಫೋನ್ ಹಚ್ತಂತಡಿಯ ಬಾಡ್ಯಾಗ